ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ AKBT ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇವತ್ತಿನ ಸ್ಪೆಷಲ್ ಸ್ವೀಟ್ ದಟ್ ಈಸ್ ಕೇಸರಿ ಬಾತ್. ಇದು ಗೋಧಿ ರವೆ ಅಥವಾ ಉಪ್ಪಿಟ್ಟಿನ ರವೆಯಲ್ಲಿ ಮಾಡುವೆ. ಸೂಪರಾಗಿರುತ್ತೆ, ಟ್ರೈ ಮಾಡಿ. ಮೊದಲಿಗೆ 3/4 ಕಪ್ಪಷ್ಟು ಉಪ್ಪಿಟ್ಟು ರವೆ ತೊಗೊಂಡಿನಿ. ಪಾನಿ ಇಟ್ಟು ಸ್ಟವ್ ಹಚ್ಚೀನಿ, 1 ನಿಮಿಷ ಕಾಯಲು ಬಿಡಿ. ಆಮೇಲೆ 4ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ಒಂದು ಕಪ್ಪಷ್ಟು ಅಥವಾ ಗೋಡಂಬಿ ಮಿಕ್ಸ್ ಹಾಗೆ ಹಾಕೊಳ್ಳಿ. ಅದು ಸಹ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಈಗ ಕಲರ್ ಚೇಂಜ್ ಆಗಿದೆ, ಈಗ ಟ್ರಾನ್ಸ್ಫರ್ ಮಾಡಿ ಒಂದು ಬೌಲಿಗೆ. ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟು ದ್ರಾಕ್ಷಿನ ಹಾಕಿ ಅದನ್ನು ಸಹ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಮಾಡಿ ಇದು ಕೇಸರಿ ಬಾತು. ಈಗ ಅದು ಸಹ ಕಲರ್ ಚೇಂಜ್ ಆಗಿದೆ, ದಪ್ಪಾಗಿದೆ ಎಲ್ಲ. ಅದು ಸಹ ಒಂದು ಟ್ರಾನ್ಸ್ಫರ್ ಮಾಡಿ ಒಂದು ಬೌಲಿಗೆ ಅಥವಾ ಪ್ಲೇಟಿಗೆ. ನೆಕ್ಸ್ಟು 3/4 ಕಪ್ಪಷ್ಟು ಉಪ್ಪಿಟ್ಟು ರವೆನ ಹಾಕಿ ಸಣ್ಣ ಉರಿಯಲ್ಲಿ 5ರಿಂದ 7 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಕೈ ಬಿಡಬೇಡಿ, ಸೀದೋಗುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲೇ, ಕೈ ಬಿಡದೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ಈಗ ಆಲ್ಮೋಸ್ಟ್ ಆಗಿದೆ. ಈಗ ನೆಕ್ಸ್ಟು ಫ್ರೈ ಆಗಿದೆ. 1 ಗ್ಲಾಸ್ ನೀರು ಹಾಕಿದ್ದೀನಿ. ನೆಕ್ಸ್ಟು ಇನ್ನೂ 1 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಒಟ್ಟು ಎಲ್ಲ ಸೇರಿ 2.5ರಿಂದ 3 ನೀರು ಹಾಕಿದ್ರೆ ಸಾಕು. ಅದು ಈಗ ಕುದಿಯಲು ಬಿಡಿ. ರವೆ ಹಾಕಿದ್ದೀನಿ, ಅದು ಸಹ ಸಣ್ಣ ಉರಿಯಲ್ಲೇ ಬೇಯಲಿ, ಫುಲ್ ಗಟ್ಟಿ ಆಗೋ ತನಕ ಬೇಯಲಿ. ಅದರ ರವೆ ಬೆಂದೋಗ್ಬಿಡುತ್ತೆ ಫುಲ್ಲು. ಹಾಗಾಗಿ ನೆಕ್ಸ್ಟು ರವೆ ಫುಲ್ ಆಗಿದೆ. ಈಗ 1 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ಈಗ 3/4 ಕಪ್ಪು ರವೆ, 1 ಕಪ್ಪಷ್ಟು ಸಕ್ಕರೆನ ಹಾಕಿ ಸಣ್ಣ ಉರಿಯಲ್ಲಿ ಫುಲ್ಲು ಬಿಡಿ. ಅದು ಸಹ ಚೆನ್ನಾಗಿ ಕರಗುತ್ತೆ. ಈಗ ಕೇಸರಿ ಕಲರ್ನ 1 ಕಪ್ಪಿಗೆ ಹಾಕಿ ನೀರು ಹಾಕಿ ಅದನ್ನು ಸಹ ಹಾಕಿ ಕಲಿಸ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ, ಚೆನ್ನಾಗಿ ಸಕ್ಕರೆ ಸಹ ಬಂದಿದೆ, ಎಲ್ಲ ಆಗಿದೆ. ಈಗ ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿರುವಂಥ ಅದನ್ನು ಸಹ ಹಾಕಿ ಕೈಯಾಡಿ ಅದನ್ನು ಸ್ವಲ್ಪ ಗಟ್ಟಿ ಆಗಬೇಕಷ್ಟೆ. ಈ ಥರ ಮೆಜರ್ಮೆಂಟ್ ಮಾಡಿದ್ರೆ ಆರಿದ್ಮೇಲೆ ಸೂಪರಾಗಿ ಸ್ಮೂತಾಗಿರುತ್ತೆ ಕೇಸರಿ ಬಾತು. ಇನ್ನೊಂದು 3 ನಿಮಿಷ ಈ ಥರ ಆದರೆ ಗಟ್ಟಿಯಾಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳುತ್ತಾ, ಸಪೋರ್ಟ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.